ನಿಂಗೆ ಲಾಸ್ಟ್ ಸೀಸನ್ ಅಲ್ಲಿ ಸುಳ್ಳಿ ಅಂತ ಹೇಳಿದ್ದು ಟ್ರೋಲ್ ಆಯ್ತು ಅನ್ನೋ ಕಾರಣಕ್ಕೆ ಈಗೇನ್ ಅದನ್ನೇ ಬಳಸಿದ್ರೆ ಜನ ಏನ್ ಅನ್ಕೊಂತಾರೆ, ಇವನು ಬೇರೆ ಕಂಟೆಂಟ್ ಇಲ್ಲ ಅಂತ. ನಿಂಗೆ ಲಾಸ್ಟ್ ಸೀಸನ್ ಅಲ್ಲಿ ಸುಳ್ಳಿ ಅಂತ ಹೇಳಿದ್ದು ಟ್ರೋಲ್ ಆಯ್ತು ಅನ್ನೋ ಕಾರಣಕ್ಕೆ ಈಗೇನ್ ಅದನ್ನೇ ಬಳಸಿದ್ರೆ ಜನ ಏನ್ ಅನ್ಕೊಂತಾರೆ, ಇವನು ಬೇರೆ ಕಂಟೆಂಟ್ ಇಲ್ಲ ಅಂತ. ಮಾಡ್ಬೇಡಿ ನೀವು. ಅಲ್ಲ ನನ್ನನ್ ಸುಳ್ಳಿ ಅಂದ್ರೆ ನನಗೂ ಫ್ಯಾಮಿಲಿ ಇದೆ ಸ್ಪಂದು. ನನ್ ಗಂಡನು, ನನ್ನ ಅತ್ತೆ, ನನ್ ಫ್ಯಾಮಿಲಿ ಅವರು ನೋಡ್ತಾರೆ. ಇವ್ನ ಹೇಳಿದಕ್ಕೆಲ್ಲ ಕೇಳಿಸ್ಕೊಂಡು ಕೂತ್ಕೊಳ್ಳಕ್ಕೆ ನೀನ್ ಮಾಡು. ಪರ್ಸನಲ್ ಅಟ್ಯಾಕ್ ಮಾಡೋದಲ್ಲ. ಇಲ್ಲ ಚೈತ್ರ, ಇವಾಗ ನಾನೇನು ನಿನ್ಗೆ ಕಿರ್ಸ್ಕೊಂಡ್ರೆ ವಾಪಸ್ ಕಿರ್ಸಲ್ಲ ನಿನ್ನ ಹತ್ರ. ಯೂಸ್ ಇಲ್ಲ ನನಗೆ. ನನಗೆ ಬೇಡ ಬೇಡ, ನನಗೆ ಬೇಡ ಬೇಡ. ಆಯ್ತು, ಇರ್ಲಿ ಇರ್ಲಿ, ಕರೆಕ್ಟ್. ಅಯ್ಯೋ ಕರೆಕ್ಟ್ ಕೇಳಿಸ್ಕ. ಇಲ್ಲಿ ಇವಾಗ ಸುಳ್ಳು ಹೇಳೋರ್ನ ಏನಂತಾರೆ? ನೀನು ಅಂತ ರಜತ್ ಅಂತಾರೆ. ಇರು ಚೈತ್ರ, ಇರ್ತೀನಿ, ಹೊರಗಡೆ ಹೋದ್ಮೇಲೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀರಿ. ಬಟ್ ಮನೇಲಿ ಇರೋ ಗಂಟ ನಾನು ಮತ್ತೆ ಅದನ್ನ ಕಂಟಿನ್ಯೂ ಮಾಡಕ್ ಇಷ್ಟಪಡಲ್ಲ ಅಂತ ಹೇಳ್ದೆ. ಈಗ ಅದೇ ಜಾನು ಇಲ್ಲಿಗೆ ಬಂದು ಇಲ್ಲ ಅವರು ತುಂಬಾ ಒಳ್ಳೆಯವ್ರೆ, ಹಂಗಾಗಿ ನನಗೇನು ಪ್ರಾಬ್ಲಮ್ ಇಲ್ಲ, ಫ್ರೆಂಡ್ ಆಗಿದ್ದೀನಿ ಅಂತ ಇದೆಯಾ. ಏನ್ ನಂಬುದು? ನಮ್ ಚಿಕ್ಕವನ್ ಒಂದ್ ಕತೆ ಐತೆ, ಹೇಳವ. ನನಗೆ ಗೊತ್ತಿಲ್ಲ, ನನ್ಗೆ ಐಸೈಟ್ ಕಮ್ಮಿ ಇರ್ಬೋದು. ನಾನು ಕೇಳ್ತೀನಿ, ನೀನೇನ್ ದೊಡ್ಡ ಸುಂದ್ರಿ ಅಕ್ಕ? ಇರಿ ಒಂದ್ ನಿಮಿಷ ಅಕ್ಕ, ನೀನೇನ್ ದೊಡ್ಡ ಸುಂದ್ರಿಯಾ? ಯಾಕೋ ಡೌಟ್ ಅಲ್ಲಿ ರಿಯಾಕ್ಷನ್ ಕೊಡ್ತೀನಿ. ಇವಳು ನಾನು ಹೇಳುದೇ ಒಂದು, ಮಾಡುದೇ ಒಂದು. ಚಿಕನ್ ಮಸಾಲೆಗೆ ಏನ್ ಹಾಕ್ತಾರೆ ಅಂತ ನಾನ್ ಕೇಳಿರ್ತೀನಿ. ಚಿಕನ್ ಫ್ರೈಗೆ ಇದ್ ಕೇಳಿರ್ತೀನಿ ನಾನು ರೆಸಿಪಿಯ. ಇವಳು ಕ್ಯಾರೆಟ್ ಹಲ್ವಾಗ ಹೇಳ್ತಾವಳೆ. ನೀನ್ ಸುಂದ್ರಿಯ? ನೀನೇ ದೊಡ್ಡ ಸುಂದ್ರಿ ಅಕ್ಕ? ನನ್ ಗಂಡಂಗ್ ನಾನ್ ಸುಂದ್ರಿನೇ. ನಿನಗ್ ನೀ ಸುಂದ್ರಿಯ? ಅದ್ ಗೊತ್ತಿಲ್ಲ, ನನ್ ಗಂಡ ಹೇಳ್ಬೇಕು. ನೀನ್ ಕೇಳು ಅಣ್ಣ, ನೀನೇನ್ ದೊಡ್ಡ ಸುಂದ್ರನ ಅಣ್ಣ ನೀನು? ಅದು ಬೇಕಾಗಿರೋದು. ಆ ವ್ಯಕ್ತಿ ಎಷ್ಟು ಸುಳ್ಳು ಹೇಳ್ತಾವನೆ ಅಂದ್ರೆ ಸುಳ್ಳು ಸತ್ತಿ ತಲೆ ಮೇಲೆ ಹೊಡೆದಂಗೆ ಹೇಳ್ತಾನೆ. ಒಂದ್ ಸೆಕೆಂಡ್ ಯೋಚನೆ ಮಾಡ್ದಾನೆ. ಕೇಳಿದ ಕುತ್ರ ಕೊಡಲ್ಲ ಕರೆಕ್ಟ್ ಆಗಿ. ನೋಡು ಸರ್, ಇದು ಎಲ್ಲಾ ಕಡೆ ಕೊನೆಗೆ ಅಲ್ಲಿಗೆ ಬರುತ್ತಲ್ಲ, ಯಾಕೆ? ಈಗಲೂ ಕೇಳ ಹೇಳಿ ಬಿಡು. ಇವತ್ತು ಈ ಜೋಶ್ನ ತುಂಬೋದಕ್ಕೆ ಕಾರಣ ಅದು ಬೇರೆ ಯಾರು ಅಲ್ಲ, ಇಂಥ ವೇದಿಕೆಯಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ನನ್ನ ಆತ್ಮೀಯ ಪ್ರೀತಿಯ ಸುಲಲಿತವಾದ ಸೌಜನ್ಯದಿಂದ ತುಂಬಿರುವಂತ ಸೌಮ್ಯವಾದಂತ ಹೃದಯ ಇರುವಂತ ನನ್ನ ಪ್ರೀತಿಯ ಗಿಲ್ಲಿ ನಟ ಅವರು. ಟಾಸ್ಕ್ ಬುಕ್ ಓದೋದ್ರಿಂದ ಟಾಯ್ಲೆಟ್ ಕ್ಲೀನ್ ಮಾಡೋವರೆಗೂ ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಗಿಲ್ಲಿ. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ನೇಚರ್. ಬೆಲ್ಲಿಂದ ಹಿಡಿದು ಜಿಂಗಲ್ಸ್ ಆಡೋವರೆಗೂ ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಗಿಲ್ಲಿ. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ನೇಚರ್. ಈಜೋದ್ರಿಂದ ಹಿಡಿದು ಕಪ್ಪೆ ರೇಸ್ವರೆಗೂ ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಗಿಲ್ಲಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಓಕೆ, ತಿಂಡಿಯಿಂದ ಹಿಡಿದು ಊಟದವರೆಗೂ, ಮೇಕಪ್ ಇಂದ ಹಿಡಿದು ನಿದ್ದೆವರೆಗೂ, ಡ್ಯಾನ್ಸ್ ಇಂದ ಹಿಡಿದು ಮಲ್ಗೋವರೆಗೂ, ಇಲ್ಲಿಂದ ಹಿಡಿದು ಫಿನಾಲೆವರೆಗೂ ನಾನು ಯಾವ್ದನ್ನು ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಭಕ್ತಿಯಿಂದ ಹಿಡಿದು ಮಾಮೂಲು ಕಂಟ್ರೋಲ್ ಫೈಟ್ ವರೆಗೂ, ಶಕ್ತಿವರೆಗೂ, ಯುಕ್ತಿವರೆಗೂ, ಮುಕ್ತಿವರೆಗೂ. ತುಂಬಾ ಖುಷಿ ಆಗುತ್ತೆ ನಿಮ್ಮ ಈ ಹಿತವಚನಗಳನ್ನು